ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ ಬೋರ್ಡ್ಗೆ ಸ್ವಾಗತ. ನಾವು ದಿನನಿತ್ಯ ಟ್ರೂ ಕಾಲರ್ನ ಯೂಸ್ ಮಾಡ್ತೀವಿ. ಈ ಟ್ರೂ ಕಾಲರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಇಫ್ ಇನ್ ಕೇಸ್ ಯಾರಾದರೂ ಕಾಲ್ ಮಾಡಿದಾಗ ಯಾರು ಕಾಲ್ ಮಾಡಿದ್ದಾರೆ ಅನ್ನೋ ನಂಬರ್ಸ್ನೆಲ್ಲ ನಮಗೆ ಟ್ರೂ ಕಾಲರ್ ಮುಖಾಂತರ ಗೊತ್ತಾಗುತ್ತೆ ಅಲ್ವಾ. ಈ ಟ್ರೂ ಕಾಲರಲ್ಲಿ ತುಂಬ ಫೀಚರ್ಸ್ ಕೂಡ ಇದೆ. ಈ ಫೀಚರ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಟ್ರೂ ಕಾಲರ್ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಿಮಗೆ ಗೊತ್ತಿರೋ ಹಾಗೆ ಟ್ರೂ ಕಾಲರಲ್ಲಿ ಜಸ್ಟ್ ಫಾರ್ ಯಾರಾದರೂ ಕಾಲ್ ಮಾಡಿದ್ರೆ ಜಸ್ಟ್ ನಿಮಗೆ ಅವರು ಯಾರು ಅನ್ನೋ ನಂಬರಿಂದ ಕಾಲ್ ಮಾಡಿದ್ರು ಅಂತ ನೋಡೋಕ್ಕೆ ಅಷ್ಟೇ ಇಲ್ಲ. ಈ ಟ್ರೂ ಕಾಲರಲ್ಲಿ ನಿಮಗೆ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಅಂದರೆ, ನಾನು ನಿಮಗೆ ಫಸ್ಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವಾಗ ನೋಡಿ, ನಾವೇನಾದರೂ ವಾಟ್ಸಪ್ಪಿಂದ ಕಾಲ್ ಮಾಡಿದ್ರೆ ನಿಮಗೆ ಆ ಕಾಲ್ ಲಾಕ್ಸ್ ಎಲ್ಲ ಎಲ್ಲಿರುತ್ತೆ ಅಂದರೆ ವಾಟ್ಸಪ್ಪಲ್ಲಿ ಇರುತ್ತೆ ಅಲ್ವಾ. ಇವಾಗ ನೀವು ಆ ವಾಟ್ಸಪ್ ಕಾಲ್ಗೆಲ್ಲ ನೀವು ಟ್ರೂ ಕಾಲರಲ್ಲೇ ನೋಡ್ಬೋದು. ಅದು ಹೇಗೆ ಅಂತ ಅಂದರೆ, ಫಸ್ಟು ನೀವು ನಿಮ್ಮ ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ 3 ಹಾರಿಜಾಂಟಲ್ ಲೈನ್ ಕೊಟ್ಟಿದ್ದಾರಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನೀವು ಜನರಲ್ ಸೆಟ್ಟಿಂಗ್ಸ್ಗೆ ಹೋಗಿ. ಜನರಲ್ ಸೆಟ್ಟಿಂಗ್ಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶೋ ವಾಟ್ಸಪ್ ಕಾಲ್ಸ್ ಅಂತ ಇದೆಯಲ್ಲ, ಅದನ್ನು ನೀವು ಆನ್ ಮಾಡಿದ್ರೆ ನಿಮ್ಮ ವಾಟ್ಸಪ್ ಕಾಲ್ ಹಿಸ್ಟ್ರಿ ಎಲ್ಲ ನೀವು ಟ್ರೂ ಕಾಲರಲ್ಲೇ ನೋಡ್ಬೋದು. ನೆಕ್ಸ್ಟ್ ಫೀಚರ್ ಏನು ಅಂತ ಅಂದರೆ, ಇವಾಗ ನೋಡಿ, ನೀವೇನಾದರೂ ಯಾರಿಗಾದ್ರೂ ವಾಯ್ಸ್ ಕಾಲ್ ಮಾಡಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ಬೇರೆ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ಕೊತೀರಾ ಅಲ್ವಾ. ಆದರೆ ಇವಾಗ ನೀವು ಟ್ರೂ ಕಾಲರಲ್ಲೇ ನೀವು ಇಂಟರ್ನೆಟ್ ಅಥವಾ ವೈಫೈ ಯೂಸ್ ಮಾಡಿಕೊಂಡು ನೀವು ವಾಯ್ಸ್ ಕಾಲ್ ಮಾಡ್ಬೋದು. ಇದು ಯಾರ್ಯಾರಿಗೆಲ್ಲ ಈ ಫೀಚರ್ ಸಿಗುತ್ತೆ ಅಂದರೆ, ಯಾರ್ಯಾರು ರೀಸೆಂಟಾಗಿ ಈ ಟ್ರೂ ಕಾಲರ್ನ ಅಪ್ಡೇಟ್ ಮಾಡಿರ್ತಾರಲ್ಲ ಅವ್ರಿಗೆ ಈ ಫೀಚರ್ ಸಿಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಅಂದರೆ, ನೀವು ಟ್ರೂ ಕಾಲರಲ್ಲಿ ಯಾರ್ದಾದ್ರೂ ಒಂದು ಕಾಂಟ್ಯಾಕ್ಟ್ನ ಓಪನ್ ಮಾಡಿ. ಓಪನ್ ಮಾಡಿದಾಗ ಅವರು ರೀಸೆಂಟಾಗಿ ಟ್ರೂ ಕಾಲರ್ನ ಅಪ್ಡೇಟ್ ಮಾಡಿರಬೇಕು ಮತ್ತು ನೀವು ಅಪ್ಡೇಟ್ ಮಾಡಬೇಕು. ಮಾಡಿದಾಗ ಅವ್ರ ಪ್ರೊಫೈಲ್ ಓಪನ್ ಮಾಡ್ತಿರಲ್ಲ, ಅವ್ರ ಪ್ರೊಫೈಲ್ ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ವಾಯ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನೀವು ಟ್ರೂ ಕಾಲರ್ ಮುಖಾಂತರನೇ ವಾಯ್ಸ್ ಕಾಲ್ ಮಾಡ್ಬೋದು. ಇವಾಗ ನೀವೇನು ಮಾಡ್ತಾ ಇದ್ರಿ ಅಂದರೆ, ಮೊಬೈಲಲ್ಲಿ ಥೀಮ್ ಚೇಂಜ್ ಮಾಡ್ತಾ ಇದ್ವಿ ಅಥವಾ ವಾಟ್ಸಪ್ಪಲ್ಲಿ ವಾಲ್ಪೇಪರ್ ಅಥವಾ ಥೀಮ್ನ ಚೇಂಜ್ ಮಾಡ್ತಾ ಇದ್ರಿ ಅಲ್ವಾ. ಇವಾಗ ನೀವು ಟ್ರೂ ಕಾಲರಲ್ಲಿ ಕೂಡ ನೀವು ಥೀಮ್ನ ಚೇಂಜ್ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ, ಟ್ರೂ ಕಾಲರಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನಿಮಗೆ ಇಲ್ಲಿ ನೋಡಿ ಅಪಿರೆನ್ಸ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಥೀಮ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಇಲ್ಲಿ ನೋಡಿ ಡಾರ್ಕ್ ಕಾಫಿ, ಲೈಟ್ ಗ್ರೇ, ಪಿಚ್ ಬ್ಲ್ಯಾಕ್, ರಾಯಲ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಯಾವ ಥೀಮ್ ಬೇಕೋ ಆ ಥೀಮ್ನ ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನಿಮಗೆ ಟ್ರೂ ಕಾಲರ್ ಥೀಮ್ ಚೇಂಜ್ ಆಗುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಡನ್ ಅಂತ ಕೊಡಿ. ಇಲ್ಲಿ ನಿಮ್ಮ ಟ್ರೂ ಕಾಲರ್ ಥೀಮೇ ಚೇಂಜ್ ಆಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ, ಇಫ್ ಇನ್ ಕೇಸ್ ಯಾರನ್ನ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಎಲ್ಲ ಟ್ರೂ ಕಾಲರ್ ಲಾಕ್ಸಲ್ಲಿ ಬರುತ್ತೆ ಅಲ್ವಾ. ಇಫ್ ಇನ್ ಕೇಸ್ ಆ ಲಾಕ್ಸಲ್ಲಿ ನೀವೇನಾದರೂ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ನೀವು ಕಾಲ್ ಮಾಡಬೇಕು, ಅಥವಾ ಆ ಕಾಂಟ್ಯಾಕ್ಟ್ನ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅವ್ರ ಪ್ರೊಫೈಲ್ ನೋಡೋದು ಹೇಗೆ ಅಂತ ಅಂದರೆ, ಫಸ್ಟು ನೀವು ಟ್ರೂ ಕಾಲರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನಿಮಗೆ ಜನರಲ್ಗೆ ಹೋಗಿ. ಜನರಲಲ್ಲಿ ಇಲ್ಲಿ ನಿಮಗೆ ಟ್ಯಾಪ್ ಇನ್ ಕಾಲ್ ಹಿಸ್ಟ್ರಿ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವೇನಾದರೂ ಕಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ, ಇಲ್ಲಿ ನಾನು ಇಲ್ಲಿ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕಾಲ್ ಅಂತ ತೋರಿಸುತ್ತೆ. ನೀವು ಸಿಮ್ 1ಇಂದ ಅದರ ಕಾಲ್ ಮಾಡೋದು ಅಥವಾ ಸಿಮ್ 2ಇಂದ ಮಾಡ್ಬೋದು. ಇಫ್ ಇನ್ ಕೇಸ್ ನೀವೇನಾದರೂ ಆ ಕಾಂಟ್ಯಾಕ್ಟ್ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ, ಇಫ್ ಇನ್ ಕೇಸ್ ನೀವೇನಾದರೂ ಅವ್ರ ಪ್ರೊಫೈಲ್ ನೋಡಬೇಕು ಅಂತಂದರೆ, ಸೇಮ್ ನೀವು ಸೆಟ್ಟಿಂಗ್ಸಲ್ಲಿ ಜನರಲಲ್ಲಿ ಇಲ್ಲಿ ಟ್ಯಾಪ್ ಇನ್ ಕಾಲ್ ಹಿಸ್ಟ್ರಿಲಿ ನೀವೇನೋ ವಿ ಪ್ರೊಫೈಲ್ ಅಂತ ಏನಾದ್ರು ಸೆಲೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಆ ಕಾಂಟ್ಯಾಕ್ಟ್ನ ನಾನು ಏನು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅವ್ರ ಪ್ರೊಫೈಲ್ ಹೋಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಕಾಲ್ ಮಾಡಬೇಕು ಅಂತಂದರೆ ನೀವು ಕಾಲ್ ಸೆಲೆಕ್ಟ್ ಮಾಡಿ, ಅಥವಾ ಪ್ರೊಫೈಲ್ ನೋಡಬೇಕು ಅಂದರೆ ನೀವು ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ. ಇವಾಗ ನೋಡಿ, ನಮ್ಗೆ ಯಾರಾದರೂ ಕಾಲ್ ಮಾಡಿದಾಗ ಏನಾಗುತ್ತೆ, ನಾವೇನಾದರೂ ರಿಸೀವ್ ಮಾಡಿಲ್ಲ ಅಂತ ಅಂದರೆ ಅದು ಮಿಸ್ ಕಾಲ್ ಆಗುತ್ತೆ. ಇಫ್ ಇನ್ ಕೇಸ್ ಮಿಸ್ ಕಾಲ್ ಬಂದಿದ್ದು ನಿಮ್ಗೆ ಏನಾದರೂ ನೋಟಿಫಿಕೇಷನಲ್ಲಿ ಬರಬೇಕು ಅಂತಂದರೆ ನೀವು ಟ್ರೂ ಕಾಲರಲ್ಲಿ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ಅಂದರೆ, ನೀವು ಟ್ರೂ ಕಾಲರ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಇಲ್ಲಿ ಜನರಲಲ್ಲಿ ನೀವು ಹಿಂಗೆ ಡೌನ್ ಬಂದರೆ ಇಲ್ಲಿ ನಿಮಗೆ ಮಿಸ್ಡ್ ಕಾಲ್ ನೋಟಿಫಿಕೇಷನ್ ಅಂತ ಇದೆ. ಇಫ್ ಇನ್ ಕೇಸ್ ನೀವೇನೋ ಮಿಸ್ ಕಾಲ್ ನೋಟಿಫಿಕೇಷನ್ ಆನ್ ಮಾಡಿದ್ರೆ ನಿಮಗೆ ಯಾರು ಕಾಲ್ ಮಾಡಿರ್ತಾರಲ್ಲ ಆ ಮಿಸ್ ಕಾಲ್ ಬಂದಿರೋ ನೋಟಿಫಿಕೇಷನ್ ಇದರಲ್ಲಿ ತೋರಿಸ್ತಾ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಅದನ್ನು ರಿಮೈಂಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ರಿಮೈಂಡ್ ಮಿ ಮಿಸ್ಡ್ ಕಾಲ್ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡಿದ್ರೆ ನಿಮಗೆ ಹಾಫ್ ಆನ್ ಅವರ್ ಒನ್ಸ್, 1 hour ಒನ್ಸು ನಿಮಗೆ ಯಾರು ನಿಮಗೆ ಮಿಸ್ ಕಾಲ್ ಕೊಟ್ಟಿರ್ತಾರಲ್ಲ ಆ ನೋಟಿಫಿಕೇಷನ್ ಕೂಡ ನಿಮಗೆ ನೋಟಿಫಿಕೇಷನ್ ಇದರಲ್ಲಿ
ತೋರಿಸುತ್ತೆ. ಈ ಫೀಚರ್ ನೀವು ಟ್ರೂಕಾಲರಲ್ಲಿ ಯೂಸ್ ಮಾಡ್ಬೋದು. ಟ್ರೂಕಾಲರಲ್ಲಿ ಇಫ್ ಇನ್ ಕೇಸ್ ಯಾರಾದರೂ ನಿಮ್ಮ ಪ್ರೊಫೈಲ್ ಏನನ್ನ ನೋಡಿದ್ರೆ ಅದನ್ನು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದು ಹೇಗೆ ಅಂತ ಅಂದರೆ, ಟ್ರೂಕಾಲರ್ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ನಿಮಗೆ ಜನರಲಲ್ಲಿ ಡೌನ್ ಬಂದರೆ ಇಲ್ಲೊಡಿ ನಿಮಗೆ ಪ್ರೊಫೈಲ್ ವ್ಯೂ ನೋಟಿಫಿಕೇಶನ್ ಅಂತ ಇದೆ. ಇಫ್ ಇನ್ ಕೇಸ್ ಯಾರಾದರೂ ನಿಮ್ಮ ಪ್ರೊಫೈಲ್ ಏನಾದರೂ ನೋಡಿದ್ರೆ ಅದು ಟ್ರೂಕಾಲರ್ ಮುಖಾಂತರ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇದನ್ನು ನೀವೇನ ಆನ್ ಮಾಡಿಕೊಂಡ್ರೆ, ನಾನು ಇವತ್ತು ನಿಮಗೆ ಟೋಟಲ್ ಆಗಿ 6 ಫೀಚರ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇಫ್ ಇನ್ ಕೇಸ್ ಇನ್ನೂ ಏನಾದರೂ ಟ್ರೂಕಾಲರಲ್ಲಿ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋರ್ಡ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.